ಶಿವರಾಮೇಗೌಡ ಹೇಳ್ತಾನೆ, ನನ್ನ ಮಗ ಇವಳಿಗೆ ತಾಳಿ ಕಟ್ಟೋದು ಬಿಟ್ಟು ಬೇರೆ ಏನಾದ್ರು ಮಾತಾಡಿ ಚಿಕ್ಕಪ್ಪ ಅಂತ ಹೇಳ್ತಾರೆ. ಸಾವಿತ್ರಿ ಇದ್ದೋಳು, ಹಾಗಾದರೆ ನಮಗೆ ಇಲ್ಲಿ ನ್ಯಾಯ ಸಿಗಲ್ಲ ಅಂತ ಗೊತ್ತಾಯಿತು ಅಂತ ಹೇಳ್ತಾನೆ. ಈ ಕಡೆ ಶಿವರಾಮೇಗೌಡ ಚಿಕ್ಕಪ್ಪ ಇದ್ದವನು, ನೋಡು ಸಾವಿತ್ರಿ, ಸುಮ್ಮನೆ ನ್ಯಾಯ ಕೊಡ್ಸೋಕ್ಕಾಗಲ್ಲ, ಅದರಲ್ಲಿ ನಿಜ ಇದೆಯಾ ಸುಳ್ಳಿದೆಯಾ ಅಂತ ಅಳತೆ ಮಾಡಿ ನಾವೆಲ್ಲ ನೋಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಮಗಳು ಸುಳ್ಳು ಹೇಳ್ತಿದ್ದಾಳ ಚಿಕ್ಕಪ್ಪ ಅಂತ ಸಾವಿತ್ರಿ ಕೇಳ್ತಾರೆ. ಕ್ವಾಟ್ಲೆ ಇದ್ದವನು, ಹೌದು ವಿನಂತಿ ಸುಳ್ಳೇ ಹೇಳ್ತಿರ್ಬೋದು ಅಂತ ಕ್ವಾಟ್ಲೆ ಹೇಳ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ನೀನ್ಯಾರ ಮಾತಾಡೋಕ್ಕೆ ಅಂತ ಕ್ವಾಟ್ಲೆಗೆ ಬೈತಾನೆ. ಈ ಕಡೆ ಅವ್ರ ಚಿಕ್ಕಪ್ಪ ಇದ್ದವನು, ಸದ್ದು ಮಾತಾಡಬೇಡ ಅಂತ ಸಾವಿತ್ರಿಗೆ ಹೇಳ್ತಾನೆ. ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ಇದು ಪಂಚಾಯಿತಿ, ಇದಕ್ಕೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ, ನಾವೊಂದು ತೀರ್ಮಾನ ತಗೊಳ್ಳೋ ತನಕ ನೀವು ಸುಮ್ಮನೆ ಇರಿ ಅಂತ ದೇವರಾಜ ಅಂತ ಅಲ್ಲೊಬ್ಬನ ಕರೀತಾನೆ. ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ನಾವೆಲ್ಲ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ, ಇದನ್ನು ಸೂಕ್ಷ್ಮವಾಗಿ ಬಗೆಹರಿಸ್ಬೇಕು, ಹಾಗಾಗಿ ಈ ತೀರ್ಮಾನದ ಹೊಣೆನ ನಮ್ಮ ಅತ್ತಿಗೆಗೆ ನಾನು ವಹಿಸ್ತೀನಿ ಅಂತ. ಅಷ್ಟೊತ್ತಿಗೆ ಅಮ್ಮಮ್ಮ ಇದ್ದವರು, ನಾನು ಹೇಗೆ ಇದೆಲ್ಲ ಆಗುತ್ತೆ ಅಂತ ಕೇಳ್ತಾರೆ. ಹೌದು, ನೀವೇ ಇದಕ್ಕೊಂದು ಸರಿಯಾಗಿ ನಿರ್ಧಾರ ತಗೊಂಡು ನ್ಯಾಯ ಕೊಡಬೇಕು ಅಂತ ಹೇಳ್ತಾರೆ. ಶಿವರಾಮೇಗೌಡ ಹೇಳ್ತಾನೆ, ಆಯಿತು ಅಮ್ಮನೇ ನ್ಯಾಯ ಕೊಡಲಿ ಅಂತ. ಆವಾಗ ಸಾವಿತ್ರಿ ಕೇಳಿದಾಗ ಸಾವಿತ್ರಿಗೆ ಮನಸ್ಸಲ್ಲಿ ಹೇಳ್ತಾಳೆ, ಅಮ್ಮನಿಗೆ ಗೊತ್ತುಂಟು ಮೊಮ್ಮಗ ಅಂದರೆ ತುಂಬ ಇಷ್ಟ, ಮತ್ತೆ ಮರ್ಯಾದೆ ಎಲ್ಲಿ ಹೋಗುತ್ತೆ, ನನ್ನ ಹಠ ಏನು ಅಂತಲೂ ಗೊತ್ತುಂಟು, ಹಾಗಾಗಿ ವಿನಂತಿನ ಮದುವೆ ಆಗೋಕ್ಕೆ ಒಪ್ತಾರೆ ಅಂತ ಕೇಳ್ತಾಳೆ. ಈಗ ಚಿತ್ರ ಕೇಳ್ತಾಳೆ, ಅಮ್ಮ ಏನಮ್ಮ ಈ ಥರ ಹೇಳ್ತಾರೆ, ಅಜ್ಜಿ ಏನಂತ ನ್ಯಾಯ ಕೊಡ್ಬೋದು, ಇನ್ನೇನು ಈ ಮನೇಲಿ ಎರಡನೇ ಮದುವೆ ಏನು ಹೊಸದಲ್ಲಲ್ಲ, ಭದ್ರನ ಜೊತೆನೇ ಮದುವೆ ಆಗಲಿ ಅಂತ ನ್ಯಾಯ ಕೊಡ್ತಾರೆ ಬಿಡು ಅಂತ ಹೇಳ್ತಾರೆ. ಈ ಕಡೆ ಅಮ್ಮಮ್ಮ ನೋಡಿದರೆ ಬೇರೆಯೇ ಹೇಳ್ತಾರೆ. ಅಜ್ಜಿ ಹೇಳ್ತಾಳೆ, ನಮ್ಮನೇಲಿ ಒಳ್ಳೆಯದೇ ಆಗಲಿ ಕೆಟ್ಟೋದೇ ಆಗಲಿ ಏನೇ ಇದ್ರೂ ತೀರ್ಮಾನ ತಗೊಳ್ಳೋದು ಆ ದೇವರು, ಯಾಕಂದರೆ ಈ ಸಮಸ್ಯೆನ ನಮ್ಮಿಂದಂತೂ ಬಗೆಹರ್ಸೋಕ್ಕಾಗ್ತಿಲ್ಲ, ಹಾಗಾಗಿ ಕೊನೆಯದಾಗಿ ದೇವ್ರ ಹತ್ರನೇ ಹೋಗೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಅಳುಕಿಲ್ಲದೆ ಹೇಳಿ ಅತ್ತೆ ಏನು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಏನೂ ಇಲ್ಲ, ಕ್ವಾಟ್ಲೆಗೆ ಬರುತ್ತಲ್ಲ ದೇವರು, ಅದೇ ನಮಗೆ ನ್ಯಾಯ ಕೊಡಲಿ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ವಿನಂತಿಗೂ ಸಾವಿತ್ರಿಗೂ ತುಂಬ ಭಯ ಆಗುತ್ತೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ಶಾನೆ ಯೋಚನೆ ಮಾಡಿ ಹೇಳಿದ್ದೀರಾ ಅದಕ್ಕೆ, ಈ ವಿಚಾರದಲ್ಲಿ ವಿನಂತಿ ಮತ್ತು ಭದ್ರಂಗೌಡಂಗೆ ಗೊತ್ತಿರೋದು ಬಿಟ್ಟು ಆ ದೇವ್ರಿಗೆ ಮಾತ್ರ ಗೊತ್ತುಂಟು, ಆ ದೇವರೇ ಇದನ್ನು ನ್ಯಾಯ ಕೊಡ್ಸೋಕ್ಕಾಗುತ್ತೆ ಅಂತ ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ಹೇಳ್ತಾರೆ, ಏನು ಹೇಳ್ತಿದ್ದೀರಾ ಚಿಕ್ಕಪ್ಪ, ಅಮ್ಮನಿಗೆ ಒರೆಸಿದ ಮೇಲೆ ಅಮ್ಮ ಒಂದು ಮದುವೆ ಆಗಲಿ ಅನ್ನಬೇಕು, ಇಲ್ಲ ಅಂದರೆ ಬೇಡ ಅಂತ ಹೇಳಬೇಕಿತ್ತು, ಈಗ ದೇವರೆಲ್ಲ ಯಾಕೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿದ್ದ ಜನಗಳು ಹೇಳ್ತಾರೆ, ಹಾಗಾದರೆ ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ ಅಂತ. ದೇವ್ರ ಮೇಲೆ ನಂಬಿಕೆ ಉಂಟು, ನಮ್ಮ ಮೇಲೆ ಸತ್ಯ ಇರೋದಕ್ಕೆ ತಾನೇ ನಾವು ಇಷ್ಟೆಲ್ಲ ಮಾಡ್ತಿರೋದು, ಮತ್ತ್ಯಾಕೆ ಈ ತಕರಾರು ಅಂತ ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾನೆ. ಹಂಗಲ್ಲ ಚಿಕ್ಕಪ್ಪ ಅಂತ ಸಾವಿತ್ರಿ ಹೇಳಿದಾಗ ಗೋವಿಂದ ಹೇಳ್ತಾನೆ, ನೋಡಿ ಆ ದೇವರು ಬಂದು ಇದೆಲ್ಲ ನಡೀತಿರೋದು ನಿಜ, ಭದ್ರೇಗೌಡನೇ ವಿನಂತಿ ತಾಳಿ ಕಟ್ಟಬೇಕು ಅಂದರೆ ನಾವು ಯಾರೂ ತಡೆಯೋಕ್ಕಿಲ್ಲ, ಇದು ಆಗೋಗ್ಲಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮನ್ಸಲ್ಲಿ ಸಾವಿತ್ರಿ ಹೇಳ್ತಾಳೆ, ಆ ದೇವರು ಏನಾದ್ರು ತಡೆದ್ರೂ ನನಗೆ ಈ ಮದುವೆನ ಹೆಂಗೆ ಮಾಡಿಸ್ಬೇಕು ಅಂತ ಗೊತ್ತುಂಟು, ಯಾಕಂದರೆ ನಾನು ಈ ಮದುವೆನ ಮಾಡೇ ತೀರಬೇಕು ಅಂತ ಇದ್ದೀನಿ, ಆ ದೇವರು ಬೇಡ ಅಂದ್ರೂ ನಾನು ಬಿಡೋಕ್ಕಿಲ್ಲ ಅಂತ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ಕ್ವಾಟ್ಲೆ ಹೋಗು ನೀನು ರೆಡಿಯಾಗಿ ಬಾ ಅಂತ ಹೇಳ್ತಾರೆ. ಕ್ವಾಟ್ಲೆ ಈ ಕಡೆ ಹೋಗ್ತಾಳೆ. ಈ ಕಡೆ ಈಶ್ವರಿ ಹೇಳ್ತಾರೆ, ಅಯ್ಯೋ ಇಲ್ಲಿ ಏನೋ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ಇನ್ನೇನಾಯಿತು, ಇರಲಿ ಬಿಡಿ, ಯಾರು ಒಬ್ಬರು ತಪ್ಪನ್ನ ಒಪ್ಕೊಂಡ್ಲೇಬೇಕು, ಆಮೇಲೆ ನಮ್ಮ ಬೇಳೆನ ನಾವು ಬೇಯಿಸ್ಕೊಂಡ್ರೆ ಆಯಿತು ಅಂತ ಈಶ್ವರಿ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಈ ಕಡೆ ಶಿವರಾಮೇಗೌಡ ಮನೆ ದೇವರಿಗೆ ಪೂಜೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಚಿತ್ರ ಹೇಳ್ತಾಳೆ, ಏನಮ್ಮ ಏನೋ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲೇನೋ ಬೇರೆಯೇ ಆಗ್ತಾ ಇದೆ ಅಂತ. ಈ ಕಡೆ ವಿದ್ಯನು ಭದ್ರೇಗೌಡಂಗೆ ಹೇಳ್ತಾನೆ, ನೀವೇನು ಹೆದರಬೇಡಿ, ಅಮ್ಮಮ್ಮಂಗೆ ತೀರ್ಮಾನ ಕೊಡಿ ಅಂದಾಗ ನಾನು ಏನೋ ಕೊಡ್ತಾರೆ ಅಂತ ಹೇಳಿದರೆ, ಆದರೆ ದೇವರೇ ತೀರ್ಮಾನ ಕೊಡಲಿ ಅಂತ ನಿರ್ಧಾರ ಮಾಡಿದ್ದಾರಲ್ಲ ಒಳ್ಳೆಯದಾಯಿತು, ಯಾಕಂದರೆ ಸತ್ಯ ನಮ್ಮ ಪರ ಇದೆ ಅಂತ ವಿದ್ಯೆ ಹೇಳ್ತಾಳೆ. ಭದ್ರನೂ ಅಷ್ಟೇ, ಹೌದು ನನಗೆ ನನ್ನ ಮೇಲೆ ನಂಬಿಕೆ ಉಂಟು, ನಾನೇನು ತಪ್ಪು ಮಾಡಿಲ್ಲ ಅಂತ, ಹಾಗೆ ದೇವರು ಅಷ್ಟೇ ನನ್ನ ಪರನೇ ಮಾತಾಡ್ತಾರೆ ಅಂತ ನನಗೆ ಗೊತ್ತುಂಟು ಅಂತ ಭದ್ರೇಗೌಡನೂ ಹೇಳ್ತಾನೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಎಲ್ಲರಿಗೂ ಆರತಿ ಕೊಟ್ಟು ಕ್ವಾಟ್ಲೆಗೆ ಹೂವಿನ ಹಾರ ಹಾಕ್ತಾನೆ. ಇಷ್ಟೊತ್ತಿಗೆ ವಿನಂತಿ ಕೇಳ್ತಾಳೆ, ಯಾಕಮ್ಮ ನೀನು ಇದಕ್ಕೆ ಒಪ್ಕೊಂಡ್ಲೆ, ಏನಾದ್ರು ಕ್ವಾಟ್ಲೆ ಮೇಲೆ ದೇವ್ರು ಬಂದು ನಾವೇನಾದ್ರು ಮಾಡಿ ಸಂಚು ಅಂತ ಗೊತ್ತಾದರೆ ಏನು ಮಾಡ್ತೀಯ ಅಂದಾಗ ಸಾವಿತ್ರಿ ಹೇಳ್ತಾಳೆ, ಅಯ್ಯೋ ಹಾಗೆಲ್ಲ ಗೊತ್ತಾಗೋದಾಗಿದ್ದರೆ ನೀನು ಫೋನ್ ಮಾಡಿದ್ದು ಈ ವಿಚಾರ ಇಷ್ಟು ದಿನ ಆದಮೇಲೆ ಗೊತ್ತಾಗಬೇಕಿತ್ತ, ಹೇಳು ನೋಡೋಣ, ಈ ಕ್ವಾಟ್ಲೆ ಒಬ್ಬ ಡಮ್ಮಿ ಪೀಸು, ಅವನು ಈ ಮನೇಲಿ ಉಳ್ಕೋಬೇಕು ಅಂತ ಈ ಥರ ನಾಟಕ ಮಾಡ್ತಿದ್ದಾನೆ, ಈಗಿನ ಕಾಲದಲ್ಲಾಗಿ ನೀನು ಈ ಮೂಢನಂಬಿಕೆ ಎಲ್ಲ ನಂಬ್ತೀಯ ಅಂತ ಹೇಳ್ತಾಳೆ.
ಒಂದು ಭದ್ರ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು, ಇಲ್ಲ ಅಂದರೆ ಕಮ್ಮಿ ಮುಂದೆ ಜೈಲಲ್ಲಿ ಮುದ್ದೆ ಮುರಿಬೇಕು. ನೀನು ಏನು ಹೆದರಬೇಡ, ನಾನಂತೂ ಸುಮ್ಮನೆ ಬಿಡಲ್ಲ, ಈ ಮದುವೆ ಆಗೇ ಆಗುತ್ತೆ, ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ. ಈ ಕಡೆ ಶಿವರಾಮೇಗೌಡ ಕಾಯಿ ಎಲ್ಲನೂ ಉಳಿಸಿ ಕ್ವಾಟ್ಲೆಗೆ ನೀರು ಹಾರಿಸ್ತಾನೆ. ಕ್ವಾಟ್ಲೆಗೆ ದೇವ್ರು ಬಂದೇ ಬಿಡುತ್ತೆ. ಶಿವರಾಮೇಗೌಡ ಇದ್ದವನು ಮನಸ್ಸಲ್ಲಿ, ದೇವ್ರೆ ಇದು ತೀರ್ಮಾನ ಆಗೋದಿಲ್ಲ, ಸಮಸ್ಯೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಈ ಸಮಸ್ಯೆಯಿಂದ ನೀನೇ ಹೇಗಾರು ಬಗೆಹರಿಸ್ಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕ್ವಾಟ್ಲೆಗೆ ಮೈ ಮೇಲೆ ದೇವರು ಬರ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ನಮಗೆ ಒಂದು ನ್ಯಾಯ ಬೇಕಾಗಿದೆ, ನಾವೊಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀವಿ, ಅದನ್ನು ಸರಿಪಡಿಸೋಕ್ಕೆ ಆಗದಿಲ್ಲದ ಸಂಕಟದಲ್ಲಿದ್ದೀವಿ, ನೀವೇ ನನಗೆ ಹೇಗಾರು ನ್ಯಾಯ ಕೊಡಿಸಿ ಈ ಸಮಸ್ಯೆನ ಬಗೆಹರಿಸ್ಬೇಕು ಅಂತ ಶಿವರಾಮೇಗೌಡ ಚಿಕ್ಕಪ್ಪ ಕೇಳ್ತಾರೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಮೇಲೆ ಬಂದ ದೇವ್ರು ಹೇಳ್ತಾರೆ, ಹೌದು ನಿಮಗೆಲ್ಲ ಕಷ್ಟ ಬಂದಾಗ ಅಲ್ವಾ ನಾನು ನೆನಪಾಗೋದು ಅಂತ ಕ್ವಾಟ್ಲೆಯಲ್ಲಿ ಬಂದಿರೋ ದೇವರು ಹೇಳ್ತಾರೆ. ಅಷ್ಟೊತ್ತಿಗೆ ಏನು ನಿಮಗಿಷ್ಟು ಸಮಸ್ಯೆ ಬಂದಿರೋದು ಅಂತ ಕೇಳೋತ್ತಿಗೆ ಅಮ್ಮಮ್ಮ ನಡೆದಿದ್ದ ಘಟನೆ ಎಲ್ಲ ವಿಚಾರಿಸ್ತಾಳೆ. ಅಷ್ಟೊತ್ತಿಗೆ ಸರಿ ಅವರಿಬ್ಬರನ್ನ ನನ್ನ ಮುಂದೆ ಬರೋಕ್ಕೆ ಹೇಳು ಅಂತ ಹೇಳ್ತಾರೆ. ವಿನಂತಿದ್ದಳು, ಅಮ್ಮ ನನಗೆ ತುಂಬ ಭಯ ಆಗ್ತುಂಟು ಅಂತ ಹೇಳ್ತಾಳೆ. ಏನೂ ಆಗೋಕ್ಕಿಲ್ಲ, ಹೋಗು ವಿನಂತಿ ಅಂತ ಹೇಳ್ತಾರೆ. ಈ ಕಡೆ ಭದ್ರೇಗೌಡ ಅಪ್ಪನ ಮುಖ ನೋಡ್ತಾರೆ. ಅಪ್ಪ ಕಣ್ಸನ್ನೆಲೆ ಹೋಗು ಮಗ ಅಂತ ಹೇಳ್ತಾನೆ. ಇಬ್ಬರು ಮುಂದೆ ಬರ್ತಾರೆ. ಅಷ್ಟೊತ್ತಿಗೆ ಭದ್ರೇಗೌಡ ಹೇಳ್ತಾನೆ, ದೇವ್ರೆ ವಿನಂತಿ ನನ್ನ ರೂಮಿಗೆ ಬಂದಿದ್ದು ನಿಜ, ನಾವು ಕೇಕ್ ಕಟ್ ಮಾಡಿದ್ದು ನಿಜ, ಆದರೆ ಅವಳನ್ನ ಯಾವತ್ತೂ ನಾನು ಕೆಟ್ಟ ದೃಷ್ಟಿಲಿ ನೋಡಿಲ್ಲ, ಯಾಕಂದರೆ ನನಗೆ ಆಮೇಲೆ ಏನು ನೆನಪಾಯಿತು ಅಂತಲೇ ನನಗೆ ಗೊತ್ತಾಗಲಿಲ್ಲ, ನಾನು ಅವಳು ಯಾವ ಹೆಂಗಸನ್ನು ಕೆಟ್ಟ ದೃಷ್ಟಿಲೇ ನೋಡಿಲ್ಲ ಅಂತ ಭದ್ರೇಗೌಡ ಹೇಳ್ತಾರೆ. ಅಷ್ಟೊತ್ತಿಗೆ ದೇವರಿದ್ದವರು ಅವರವರೇ ಹೊಡ್ಕೊಳ್ತಾ ಇರ್ತಾರೆ ಸಿಟ್ಟಲ್ಲಿ. ಅಷ್ಟೊತ್ತಿಗೆ ಈಶ್ವರಿ ಮಗ ಕೇಳ್ತಾನೆ, ಏನಮ್ಮ ದೇವ್ರಿಗೆ ಸಿಟ್ಟು ಬಂದು ಅವರವರೇ ಹೊಡ್ಕೊಳ್ತಿದ್ದಾಗ ಈಶ್ವರಿ ಹೇಳ್ತಾಳೆ, ಅಯ್ಯೋ ಮನಸ್ಸಲ್ಲಿ ಏನಿದೆ ಅಂತಲೇ ಗೊತ್ತಾಗಲ್ಲ, ಇನ್ನು ದೇವ್ರ ಮನಸ್ಸಲ್ಲಿ ಏನಿದೆ ಅಂತ ಏನೋ ಗೊತ್ತಾಗುತ್ತೆ, ಸುಮ್ಮನೆ ನೀನು ನೋಡ್ತಿರು ಅಂತ ಈಶ್ವರಿ ಹೇಳ್ತಾಳೆ. ಈಗ ನೀನು ಹೇಳಬೇಕು ವಿನಂತಿ ಅಂತ ದೇವ್ರು ಹೇಳ್ತಾರೆ. ವಿನಂತಿಗೆ ಆ ಚಾಟಿ ಹೇಳ್ತಿರೋದನ್ನೇ ಕೇಳಿ ಭಯ ಆಗುತ್ತೆ. ಅಯ್ಯೋ ದೇವ್ರೆ ಏನಪ್ಪ ಹೇಳಲಿ ಅಂದಾಗ ಸುಳ್ಳೇ ಹೇಳ್ತಾಳೆ. ಭದ್ರೇಗೌಡ ಮಾವ ನನ್ನನ್ನು ಹಾಳು ಮಾಡಿದ್ದು ನಿಜ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ದೇವ್ರಿದ್ದವನು ಇದು ಸುಳ್ಳು ಅಂತ ಹೇಳ್ತಾರೆ. ಇದ್ದವರೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ದೇವರಿಗೆ ಸಿಟ್ಟು ಬಂದು ವಿನಂತಿಗೆ ಚಾಟಿಲಿ ಹೊಡೆದು ಹೇಳ್ತಾರೆ, ಮನುಷ್ಯರು ಅಂತ ಭಯ ಇಲ್ಲ, ಮನಸ್ಸು ಅನ್ನೋದು ಭಯ ಇಲ್ಲ, ಕೊನೆಯದಾಗಿ ದೇವರು ಅನ್ನೋದು ಭಯ ಇಲ್ಲ, ನನ್ನ ಮುಂದೆನೇ ನೀನು ಅವನ ಬಗ್ಗೆ ಸುಳ್ಳು ಹೇಳ್ತಿದ್ಯಾ, ಅವನೇನು ತಪ್ಪು ಮಾಡಿಲ್ಲ, ನೀನು ಹೇಳ್ತಿರೋದೇ ಸುಳ್ಳು ಅಂತ ಹೆದರಿಸ್ತಾರೆ ದೇವರು. ಆದರೆ ವಿನಂತಿ ಭಯದಲ್ಲೇ ಅವ್ರ ಅಮ್ಮನ್ನ ನೋಡ್ತಾನೆ ನಿಲ್ತಾಳೆ. ಚಾಟಿ ಏಟಿಗೆ ವಿನಂತಿ ಇದ್ದವಳು, ನಾನು ಹೇಳೋದೆಲ್ಲ ಸುಳ್ಳು, ನಾನು ನಿಜ ಏನು ಅಂತ ಹೇಳಿಬಿಡ್ತೀನಿ, ಯಾಕಂದರೆ ಭದ್ರೇಗೌಡ ಬಾವ ನನ್ನನ್ನೇನೂ ಹಾಳು ಮಾಡಿಲ್ಲ ಅಂತ ಅವಳು ಸತ್ಯ ಒಪ್ಕೊಂಡು ಬಿಡ್ತಾಳೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆದರೆ ಇಷ್ಟೆಲ್ಲ ಕಂಡಿದ್ದು ವಿನಂತಿ ಕನಸಾಗಿರುತ್ತೆ. ಅವಳು ಇಷ್ಟೆಲ್ಲ ಕಂಡಿದ್ದು, ದೇವರು ಹೊಡೆದಿದ್ದು ಪ್ರತಿಯೊಂದು ಕನಸಾಗ್ಬಿಟ್ಟಿರುತ್ತೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.